ಒಂದು ಸುಂದರ ಹಳ್ಳಿಯಲ್ಲಿ ಅರುಣ್ ಎಂಬ ಯುವಕ ತನ್ನ ತಂದೆ ತಾಯಿ ಮತ್ತು ಹೆಂಡತಿ ಸುಮಾಳೊಂದಿಗೆ ಸಂತೋಷದಿಂದ ವಾಸಿಸುತ್ತಿದ್ದನು. ಅರುಣ್ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದನು. ಅವನು ದುಡಿಯುವವನಾಗಿದ್ದು ಕುಟುಂಬವನ್ನು ತುಂಬಾ ಪ್ರೀತಿಸುತ್ತಿದ್ದನು. ಅವನ ತಂದೆ ರಾಮಯ್ಯ ಮತ್ತು ತಾಯಿ ಲಕ್ಷ್ಮವ್ವ ಅವರು ವಯಸ್ಸಾಗಿದ್ದರಿಂದ ಮನೆಯಲ್ಲೇ ಇರುತ್ತಿದ್ದರು. ಹೆಂಡತಿ ಸುಮಾ ಎಲ್ಲರನ್ನೂ ಪ್ರೀತಿಯಿಂದ ನೋಡಿಕೊಳ್ಳುವ ಸೌಮ್ಯ ಸ್ವಭಾವದವಳು. ಒಂದು ದಿನ ಅರುಣ್ಗೆ ಕೆಲಸದಲ್ಲಿ ಉತ್ತಮ ಸಾಧನೆ ಮಾಡಿದ ಕಾರಣ ವಿಶೇಷ ಬೋನಸ್ ಸಿಕ್ಕಿತು. ಆ ಹಣದಿಂದ ತನ್ನ ಹೆಂಡತಿಗೆ ಬಹಳ ದಿನಗಳಿಂದ ಆಸೆಯಾಗಿದ್ದ ಹೊಸ ಸ್ಕೂಟಿಯನ್ನು ಉಡುಗೊರೆಯಾಗಿ ನೀಡಬೇಕೆಂದು ಅವನು ನಿರ್ಧರಿಸಿದನು. ಹಬ್ಬದ ದಿನ ಮನೆಯ ಮುಂದೆ ಹೊಸ ಸ್ಕೂಟಿಯನ್ನು ನಿಲ್ಲಿಸಿ ಅದರ ಮೇಲೆ ಹೂಮಾಲೆ ಹಾಕಿ, ಸುಮಾ, ಇದು ನಿನಗಾಗಿ ಎಂದು ಕೀಲಿಯನ್ನು ಅವಳ ಕೈಗೆ ಕೊಟ್ಟನು. ಸುಮಾಳ ಕಣ್ಣಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ಇಷ್ಟು ದೊಡ್ಡ ಉಡುಗೊರೆ ನನಗೆ ಎಂದು ಆಶ್ಚರ್ಯದಿಂದ ಕೇಳಿದಳು. ಅರುಣ್ ನಗುತ್ತಾ ಹೇಳಿದ, ನೀನು ಈ ಮನೆಗಾಗಿ ತುಂಬಾ ತ್ಯಾಗ ಮಾಡಿದ್ದೀಯಾ. ಇದು ನನ್ನ ಪ್ರೀತಿಯ ಚಿಕ್ಕ ಕಾಣಿಕೆ ಎಂದನು. ಕೆಲವು ದಿನಗಳ ನಂತರ ಒಂದು ಸಂಜೆ ಸುಮಾ ತನ್ನ ಮಾವ ರಾಮಯ್ಯ ಅವರು ಮನೆಯ ಬಾಗಿಲಿನಿಂದ ಹೊರಗೆ ನಡೆಯಲು ಪ್ರಯತ್ನಿಸುತ್ತಿರುವುದನ್ನು ಗಮನಿಸಿದಳು. ವಯಸ್ಸಾದ ಕಾರಣ ಅವರಿಗೆ ಸರಿಯಾಗಿ ನಡೆಯಲು ಆಗುತ್ತಿರಲಿಲ್ಲ. ಅವರು ಗೋಡೆಯನ್ನು ಹಿಡಿದು ನಿಧಾನವಾಗಿ ಹೆಜ್ಜೆ ಹಾಕುತ್ತಿದ್ದರು. ಕೆಲವೊಮ್ಮೆ ಕಾಲು ಜಾರಿ ಬೀಳುವಂತಾಗುತ್ತಿತ್ತು. ಅದನ್ನು ನೋಡಿದ ಸುಮಾಳ ಮನಸ್ಸಿಗೆ ತುಂಬಾ ನೋವಾಯಿತು. ಆ ರಾತ್ರಿ ಊಟದ ನಂತರ ಸುಮಾ ಅರುಣ್ಗೆ ಹೇಳಿದಳು, ನೀನು ನನಗೆ ಸ್ಕೂಟಿ ಕೊಟ್ಟಿದ್ದಕ್ಕೆ ನನಗೆ ತುಂಬ ಸಂತೋಷವಾಗಿದೆ. ಆದರೆ ನಿನ್ನ ತಂದೆಗೆ ನಡೆಯಲು ಒಂದು ಒಳ್ಳೆಯ ಊರುಗೋಲು ಬೇಕಾಗಿದೆ. ಅವರು ನಡೆಯುವಾಗ ಎಷ್ಟು ಕಷ್ಟಪಡುತ್ತಿದ್ದಾರೆ ಎಂದಾಗ ಅರುಣ್ ಸ್ವಲ್ಪ ಹೊತ್ತು ಮೌನವಾಗಿದ್ದನು. ತನ್ನ ತಂದೆಯ ಕಷ್ಟವನ್ನು ಗಮನಿಸದೇ ಹೋದದ್ದಕ್ಕೆ ಅವನಿಗೆ ಬೇಸರವಾಯಿತು. ಮರುದಿನ ಬೆಳಿಗ್ಗೆ ಅವನು ಒಳ್ಳೆಯ ಗುಣಮಟ್ಟದ ಊರುಗೋಲನ್ನು ಖರೀದಿಸಿ ಮನೆಗೆ ತಂದನು. ಅಪ್ಪ, ಇದು ನಿಮಗಾಗಿ ಎಂದು ಗೌರವದಿಂದ ಅವರ ಕೈಗೆ ಕೊಟ್ಟನು. ರಾಮಯ್ಯ ಅವರು ಊರುಗೋಲನ್ನು ಹಿಡಿದು ನಿಧಾನವಾಗಿ ನಡೆದರು. ಅವರಿಗೆ ಆತ್ಮವಿಶ್ವಾಸ ಹೆಚ್ಚಾಯಿತು. ಅವರ ಮುಖದಲ್ಲಿ ಸಂತೋಷದ ನಗು ಮೂಡಿತು. ಅವರು ಭಾವುಕರಾಗಿ ಹೇಳಿದರು, ಮಗನೇ, ಈ ಊರುಗೋಲು ನನಗೆ ನಡೆಯಲು ಸಹಾಯ ಮಾಡುತ್ತದೆ. ಆದರೆ ಅದಕ್ಕಿಂತ ದೊಡ್ಡ ಸಂತೋಷವೇನೆಂದರೆ ನನ್ನ ಮಗ ಮತ್ತು ಸೊಸೆ ನನ್ನ ಬಗ್ಗೆ ಯೋಚಿಸಿದ್ದಾರೆ ಎಂಬುದು. ಲಕ್ಷ್ಮವ್ವ ಅವರ ಕಣ್ಣಲ್ಲೂ ಸಂತೋಷದ ಕಣ್ಣೀರು ತುಂಬಿತು. ಆ ದಿನದಿಂದ ಸುಮಾ ತನ್ನ ಸ್ಕೂಟಿಯಲ್ಲಿ ತಾಯಿ ತಂದೆಯನ್ನು ದೇವಸ್ಥಾನಕ್ಕೆ, ಆಸ್ಪತ್ರೆಗೆ ಮತ್ತು ಬಂಧುಗಳ ಮನೆಗೆ ಕರೆದುಕೊಂಡು ಹೋಗುತ್ತಿದ್ದಳು. ರಾಮಯ್ಯ ಅವರು ಊರುಗೋಲಿನ ಸಹಾಯದಿಂದ ಧೈರ್ಯವಾಗಿ ನಡೆಯುತ್ತಿದ್ದರು. ಒಂದು ದಿನ ಅರುಣ್ ತನ್ನ ತಂದೆಯನ್ನು ಕೇಳಿದನು, ಅಪ್ಪ, ನಾನು ನಿಮಗೆ ಕೊಟ್ಟ ಊರುಗೋಲು ಹೇಗಿದೆ ಎಂದು. ರಾಮಯ್ಯ ಅವರು ಮುಗುಳ್ನಗುತ್ತಾ ಉತ್ತರಿಸಿದರು, ಮಗನೇ, ಊರುಗೋಲು ನನ್ನ ಕೈಗೆ ಆಸರೆ ಕೊಟ್ಟಿದೆ. ಆದರೆ ನೀನು, ನಿನ್ನ ಹೆಂಡತಿಯು ನನಗೆ ಕೊಟ್ಟ ಪ್ರೀತಿ ನನ್ನ ಬದುಕಿಗೆ ಆಸರೆ ಕೊಟ್ಟಿದೆ. ವಯಸ್ಸಾದ ತಾಯಿ ತಂದೆಗೆ ಮಕ್ಕಳ ಪ್ರೀತಿ ಮತ್ತು ಗೌರವವೇ ಅತ್ಯಮೂಲ್ಯ ಉಡುಗೊರೆ ಎಂದರು. ಆ ಮಾತುಗಳನ್ನು ಕೇಳಿದ ಅರುಣ್ ಮತ್ತು ಸುಮಾ ತಮ್ಮ ಜೀವನದಲ್ಲಿ ತಾಯಿ ತಂದೆಯ ಸೇವೆಗಿಂತ ದೊಡ್ಡ ಧರ್ಮ ಮತ್ತೊಂದಿಲ್ಲ ಎಂಬುದನ್ನು ಅರಿತುಕೊಂಡರು. ಆ ದಿನದಿಂದ ಅವರು ತಮ್ಮ ತಂದೆ ತಾಯಿಯನ್ನು ಇನ್ನಷ್ಟು ಪ್ರೀತಿ, ಗೌರವ ಮತ್ತು ಕಾಳಜಿಯಿಂದ ನೋಡಿಕೊಳ್ಳುತ್ತಾ ಸಂತೋಷದ ಜೀವನ ನಡೆಸಿದರು. ಈ ಕಥೆಯ ನೀತಿಯೇನೆಂದರೆ, ಹೆಂಡತಿಗೆ ಕೊಡುವ ಉಡುಗೊರೆ ಪ್ರೀತಿಯ ಸಂಕೇತವಾದರೆ ವಯಸ್ಸಾದ ತಂದೆ ತಾಯಿಗೆ ನೀಡುವ ಕಾಳಜಿ ಮತ್ತು ಆಸರೆ ನಮ್ಮ ಕರ್ತವ್ಯ. ತಂದೆ ತಾಯಿಯ ಆಶೀರ್ವಾದ ನಿಜವಾದ ಅತ್ಯಮೂಲ್ಯ ಸಂಪತ್ತು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಮನಮುಟ್ಟುವ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.